ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಅಂತ ವರ್ಡ್ ಕೇಳಿದ ತಕ್ಷಣ ನಮಗೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಟ್ಟದಾಗೋದು, ಸಡನ್ನಾಗಿ ಯಾವುದೇ ಒಂದು ಬ್ಯಾಡ್ ಸಿಚುವೇಷನಿಗೆ ಸಿಕ್ಕಾಕೊಳ್ಳೋದು ನೆನಪಾಗುತ್ತೆ, ರೈಟ್? ಯಾಕಂದರೆ ಲೈಫ್ ಅಂದ್ರೇ ಅನ್ಸರ್ಟೈನ್, ಯಾವಾಗ ಏನು ಬೇಕಾದರೂ ಆಗಬಹುದು. ಸೊ ಇವತ್ತಿನ ನಮ್ಮ ವಿಡಿಯೋ ಎಮರ್ಜೆನ್ಸಿ ಫಂಡ್ ಅಂದ್ರೇನು, ಅದನ್ನು ಹೇಗೆ ಬಿಲ್ಡ್ ಮಾಡೋದು, ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಸಿಕ್ಕಾಕೊಂಡ್ರೆ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ವಿತ್ ದ ಹೆಲ್ಪ್ ಆಫ್ ಗೂಗಲ್ ಶೀಟ್. Video end alli I will be sharing my secret. Please watch this video till the very end. Hey, what's up guys, my name is Samir. Today we're going to discuss all about emergency fund. Emergency situations andre ಏನೇನು ಇರಬಹುದು? Start with an example. Assume you are a working professional. ಒಳ್ಳೆ ಸ್ಯಾಲರಿ ಬರ್ತಿದೆ ಎವ್ರಿ ಮಂತ್, ಎಲ್ಲನೂ ಚೆನ್ನಾಗಿ ನಡೀತಾ ಇದೆ, ಲೈಫ್ ಈಸ್ ಸೆಟ್ ಆ್ಯಂಡ್ ಯು ಆರ್ ಎಂಜಾಯಿಂಗ್. ಸಡನ್ಲಿ ಕೋವಿಡ್ ಅಂತ ಸಿಚುವೇಶನ್ ಬಂತು. ಥೌಸಂಡ್ಸ್ ಆಫ್ ಎಂಪ್ಲಾಯೀಸ್ ಗಾಟ್ ಫೈರ್ಡ್ ಫ್ರಮ್ ದೇರ್ ಕಂಪನೀಸ್. ಸಡನ್ಲಿ ಲೈಫ್ ಗಾಟ್ ಚೇಂಜ್ ಫಾರ್ ದೀಸ್ ಪೀಪಲ್. ಸ್ಯಾಲ್ರಿ ಬರೋದು ಸ್ಟಾಪ್ ಆಗುತ್ತೆ, ಬಟ್ ಅವ್ರಿಗಿರೋ ಖರ್ಚು ಸ್ಟಾಪ್ ಆಗುತ್ತಾ? ಖಂಡಿತ ಆಗಲ್ಲ. ಡೈಲಿ ನೀವೇನು ಮೇಂಟೆನೆನ್ಸ್ ಮಾಡಬೇಕು, ಮೇಂಟೆನೆನ್ಸ್ ಖರ್ಚು ಏನಿರುತ್ತೆ ಅದು ಸ್ಪೆಂಡ್ ಮಾಡಲೇಬೇಕು, ಅಷ್ಟೊಂದು ಅಮೌಂಟ್ ನಿಮ್ಮ ಹತ್ರ ಇರಲೇಬೇಕು, ಇಲ್ಲಾಂದರೆ ಕಷ್ಟ. ಇದು ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಗಾಡ್ ಗ್ರೇಸ್ ಐ ಡಿಂಟ್ ಲೂಸ್ ಮೈ ಜಾಬ್, but I got 50% cut on my in-hand salary. Till then ನನಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಕೈಂಡ್ ಆಫ್ ಸಿಚುವೇಶನ್. ಸಡನ್ನಾಗಿ ನಾನು 50% ನನ್ನ ಎಕ್ಸ್ಪೆನ್ಸಸ್ನ ರೆಡ್ಯೂಸ್ ಮಾಡಬೇಕಿತ್ತು, ವಿಚ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಏನಕ್ಕೆ ನನಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕೆಲವೊಂದು ಇದ್ವು. ಸೊ ಐ ಹ್ಯಾಡ್ ರೆಂಟ್ ನಾನು ಕಟ್ಟಬೇಕಿತ್ತು ಎವ್ರಿ ಮಂತ್, ಫುಡ್, ಫ್ಯೂಲ್, ಆಮೇಲೆ ಐ ಹ್ಯಾಡ್ ಬೈಕ್ EMIs, ಎಜುಕೇಷನ್ EMIs. ಸೊ 50% ನನ್ನ ಖರ್ಚನ್ನ ನಾನು ರೆಡ್ಯೂಸ್ ಮಾಡೋದು ನೆಕ್ಸ್ಟು ಇಂಪಾಸಿಬಲ್. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ಥರ ಸಿಚುವೇಶನ್ ಯಾವಾಗ ಏನು ಬೇಕಾದರೂ ಆಗ್ಬೋದು. ಈ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಐಡಿಯಲಿ 6 to 12 months ಆಗೋವಷ್ಟು ನಿಮ್ಮ ಖರ್ಚು ಅಮೌಂಟ್ನ ನೀವು ಇಟ್ಕೊಂಡ್ರೆ ಸಾಕು. ಸೊ ಆ ಅಮೌಂಟ್ನ ಹೇಗೆ ಅರೈವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈಗ ಎಕ್ಸೆಲ್ ಶೀಟಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಎಮರ್ಜೆನ್ಸಿ ಫಂಡ್ ಕ್ಯಾಲ್ಕುಲೇಟರ್ ಶೀಟ್. ನಾನು ಕೆಲವೊಂದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ನ ಲಿಸ್ಟ್ ಮಾಡಿದ್ದೀನಿ. ರೆಂಟ್, ಫುಡ್, ಫ್ಯೂಲ್, ಟ್ರಾವೆಲ್. ನಿಮ್ಗೇನಾದರೂ EMIs ಇದ್ದರೆ ಅದನ್ನು ನೀವು ಫುಲ್ ಮಾಡಿ. ಆಮೇಲೆ ಫ್ಯಾಮ್ಲಿಗೆ ಏನಾದರೂ ನೀವು ಹಣ ಎವ್ರಿ ಮಂತ್ ಕಳಿಸ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಈ ಎಲ್ಲೋ ಕಾಲಮ್ ಇದೆ ಅಲ್ವಾ, ಅಲ್ಲಿ ನೀವು ಫಿಲ್ ಮಾಡ್ತಾ ಹೋಗಬೇಕು. ಆಮೇಲೆ 2 ಎಕ್ಸ್ಟ್ರಾ ಕಾಲಮ್ಸ್ ಕೊಟ್ಟಿದ್ದೀನಿ, ಸೇಲ್ಸ್ ABCD XYZ ಅಂತ. ಇದರಲ್ಲಿ ನಿಮ್ಗೆ ಏನಾದರೂ ಬೇರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಂದರೆ ಇಲ್ಲಿ ಕಾಲಮ್ FGH ಇದೆ ಅಲ್ವಾ, ಇದರಲ್ಲಿ ನಾನು 3 monthsಗೆ ಎಮರ್ಜೆನ್ಸಿ ಫಂಡ್ ಎಷ್ಟು ಆಗುತ್ತೆ ಅದು ನಾನು ಇಲ್ಲಿ ಸಮ್ ಮಾಡ್ತಾ ಇದ್ದೀನಿ. ಇದರಲ್ಲಿ 6 monthsಗೆ ಎಷ್ಟು ಆಗುತ್ತೆ, 12 monthsಗೆ ಎಷ್ಟು ಬೇಕಾಗುತ್ತೆ ಅಂತ. ಅದ್ರ ಕೆಳಗಡೆ ನೀವು ನೋಡ್ತಾ ಇದ್ದರೆ ಈ ಕಲರ್ಸ್ ಇದೆ ಅಲ್ವಾ, ಈ ಪರ್ಪಲ್ ಕಲರ್ ಇಂಡಿಕೇಟ್ ಮಾಡುತ್ತೆ ನಮ್ಮದು 3 months ಎಮರ್ಜೆನ್ಸಿ ಫಂಡ್. ಈ ಆ್ಯಂಬರ್ ಕಲರ್ ಇರೋದು 6 months ಎಮರ್ಜೆನ್ಸಿ ಫಂಡ್ ಎಷ್ಟು ಬೇಕು ಅಂತ. ಆಮೇಲೆ ಕೆಳಗಡೆ ಇದು ಬ್ಲೂ ಕಲರ್ ಇದೆ ಅಲ್ವಾ, ಇದು ನಮಗೆ 12 monthsಗೆ ಬೇಕಾಗಿರೋ ಎಮರ್ಜೆನ್ಸಿ ಫಂಡ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈ ಗ್ರೀನ್ ಇದೆ ಅಲ್ವಾ, ಇದು ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದಕ್ಕೆ. ಸೊ ನಮ್ಮದು ಎಷ್ಟು ಪ್ರೋಗ್ರೆಸ್ ಆಗ್ತಿದೆ, ನಮ್ಮ ಹತ್ರ ಇವಾಗ ಎಷ್ಟು ಮಂತ್ಗೆ ಎಮರ್ಜೆನ್ಸಿ ಫಂಡ್ ಆಲ್ರೆಡಿ ಅಕ್ಯುಮುಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಇದು ಇಂಡಿಕೇಟ್ ಮಾಡುತ್ತೆ. ಓಕೆ, ಈಗ ನಾನು ಇದೆಲ್ಲನೂ 0 ಮಾಡ್ತೀನಿ, ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಪರ್ಪಸ್ಗೆ. ಓಕೆ, ಸೊ ಟ್ರ್ಯಾಕಿಂಗ್ ಶೀಟಲ್ಲಿ ನಾನು ಅಮೌಂಟ್ನ ರಿಮೂವ್ ಮಾಡ್ತೀನಿ. ಓಕೆ, ಸೊ ಡ್ಯಾಶ್ ಬೋರ್ಡಿಗೆ ಬನ್ನಿ. ಓಕೆ, ಇಲ್ಲಿ ರೆಂಟ್, ನಾರ್ಮಲಿ ರೆಂಟ್ ನೋಡಿ, ಇದು ಎಲ್ಲರಿಗೂ ಸೇಮ್ ಇರಲ್ಲ. ಕೆಲವೊಬ್ಬರು PGಯಲ್ಲಿ ಇರ್ತಾರೆ, ಕೆಲವೊಬ್ಬರು ರೂಮ್ ಮಾಡ್ತಾರೆ, 1 BHK 2 BHK. ಅವರವರು ಎಷ್ಟಿದೆ ರೆಂಟು ಅದನ್ನು ನೀವು ಅಪ್ಡೇಟ್ ಮಾಡ್ತಾ ಹೋಗಿ. ನಾನು ಜಸ್ಟ್ ಆ್ಯಾವ್ರೇಜ್ ಬ್ಯಾಂಗ್ಳೂರಲ್ಲಿ 7,000 ಅಂತ ಹಾಕ್ತೀನಿ. ಓಕೆ, ಆ್ಯಂಡ್ ಫುಡ್ ಮಂತ್ ನೀವೇನಾದರೂ ಹೊರಗಡೆ ತಿಂತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಜಾಸ್ತಿನೇ ಆಗುತ್ತೆ. ಸೊ ನಾನು ಒಂದು 5,000 ಫುಡ್ ಹಾಕ್ತೀನಿ. ಆಮೇಲೆ ನೀವು ಟ್ರಾವೆಲ್ ಮಾಡ್ತಿದ್ದಾರಾ ಅಂದರೆ ಆಫೀಸ್ಗೆ, ಸೊ ನಿಮ್ಮದು ಓನ್ ವೆಹಿಕಲ್ ಇಂದ ನೀವು ಆಫೀಸಿಗೆ ಕಮ್ಯೂಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಎಕ್ಸ್ಪೆನ್ಸಸ್ ಇರುತ್ತೆ. ಇಲ್ಲ ನೀವು ಆಫೀಸ್ ಕ್ಯಾಬ್ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಇದು ಕಮ್ಮಿನೂ ಆಗಬಹುದು. ಬಟ್ ಫಾರ್ ಸೇಫರ್ ಸೈಡ್ ನಾನಿದು ಒಂದು 2,000 ಹಾಕ್ತೀನಿ ಫಾರ್ ಸೇಫರ್ ಸೈಡ್. ನೀವು ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು, ಸೇಮ್ ಇದೇ ಅಮೌಂಟ್ ಇಡಬೇಕಂತ ಏನಿಲ್ಲ. ಓಕೆ, ಆಮೇಲೆ ನಿಮಗೆ EMI ಇದನ್ನು ನಿಮಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸಲ್ಲೇ ಬರುತ್ತೆ. ಏನಕ್ಕೆ EMI ನಿಮ್ಮ ಹತ್ರ ಆಲ್ರೆಡಿ ರನ್ನಿಂಗ್ ಆಗ್ತಾ ಇದೆ ಅಂದರೆ ನೀವು ಅದು ಕಟ್ಟಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ರೈಟ್?
ಸೊ EMIನೂ ಪ್ರೆಸೆಂಟ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಸ್ಯೂಮ್ ನಿಮ್ಮದು ಒಂದು 5,000 EMI ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಕೆಳಗಡೆ ನೋಡಿ ಕಾಲಮ್ C11ಅಲ್ಲಿ 19,000 ನಿಮ್ಮದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ನಿಮ್ಮದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 19,000 ಇದೆ ಅಂದರೆ ಟು ಸರ್ವೈವ್ 12 months 2,28,000 ನಿಮ್ಮ ಹತ್ರ ಅಮೌಂಟ್ ಇರಬೇಕು. C12ಅಲ್ಲಿ ನಾನು ಡೇಟ್ ಅಪ್ಡೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಮರ್ಜೆನ್ಸಿ ಫಂಡ್ ಇದೆ ಅಲ್ಲ, ನಾನು ಈ ಮಂತಿಂದನೇ ಅಕ್ಯುಮುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ನಾನು ಇಲ್ಲೊಂದು ಡೇಟ್ ಹಾಕ್ತೀನಿ. ಓಕೆ, ಇವತ್ತಿನ ಡೇಟ್ ಎಷ್ಟು? 12th October. ಸೊ ಐ ವಿಲ್ ಅಪ್ಡೇಟ್ 12th October. ಈ C13ಅಲ್ಲಿ ಆಟೋಮ್ಯಾಟಿಕಾಗಿ ಬಂದುಬಿಡುತ್ತೆ. ನೀವು ಎಷ್ಟು ತಿಂಗಳು ಅಮೌಂಟ್ನ ಅಕ್ಯುಮುಲೇಟ್ ಮಾಡಿದರೆ ಈ 12 ಮಂತ್ಸಿಗೆ ಬೇಕಾಗಿರುವಂಥ ಸಮ್ಮಿಗೆ ರೀಚ್ ಆಗಬಹುದು ಅಂತ. ಓಕೆ, ಆಮೇಲೆ ಇದು ತುಂಬ ಇಂಪಾರ್ಟೆಂಟ್. ಕಾಲಮ್ C14 ಇದೆ ಅಲ್ವಾ, ಇದು ಬಂದು ನಿಮ್ಮ ಕೈಯಿಂದ ಎಷ್ಟು ಆಗುತ್ತೆ ಸೇವಿಂಗ್ಸು ಈ ಅಮೌಂಟ್ನ ಅಕ್ಯುಮುಲೇಟ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ನೀವೊಂದು 50,000 ದುಡಿತಾ ಇದ್ದೀರಾ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲ ಖರ್ಚು ತೆಗೆದು ಒಂದು 10,000 ಅಟ್ಲೀಸ್ಟ್ ನೀವು ಎಮರ್ಜೆನ್ಸಿ ಫಂಡ್ ಕಡೆ ನೀವು ಹಾಕ್ತೀನಿ ಅಂದರೆ ನೀವು ಅದನ್ನು ಅಪ್ಡೇಟ್ ಮಾಡಿ ಇಲ್ಲಿ 10,000. ಸೊ 10,000 ಎವ್ರಿ ಮಂತ್ ಅಪ್ಡೇಟ್ ಮಾಡಿರೋದ್ರಿಂದ 10,000 ನೀವು ಎವ್ರಿ ಮಂತ್ ಸೈಡಿಗೆ ಇಟ್ಟರೆ ಟು ರೀಚ್ 12 months ಎಮರ್ಜೆನ್ಸಿ ಫಂಡ್ ಯು ನೀಡ್ 23 months, ಅಂದರೆ ಆಲ್ಮೋಸ್ಟ್ 2 years ನಿಮಗೆ ಬೇಕಾಗುತ್ತೆ. ಓಕೆ, ಆ ಡೇಟು ಇಲ್ಲಿ ಆಟೋಮೆಟಿಕ್ಕಾಗಿ ಫ್ಲೋಟ್ ಆಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಇಲ್ಲಿ ಒಂದು ಟ್ರ್ಯಾಕಿಂಗ್ ಅಂತ ಒಂದು ಶೀಟ್ ಇದೆ ಅಲ್ವಾ, ಈ ಟ್ಯಾಬಿಗೆ ಬನ್ನಿ, ಟ್ರ್ಯಾಕಿಂಗ್ ಟ್ಯಾಬಿಗೆ. ಇಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಡೇಟ್ ಮಂತ್ ಫ್ಲೋಟ್ ಆಗ್ತಾ ಹೋಗ್ತಾ ಇದೆ. ಕರೆಕ್ಟ್? ಸೊ ಇಲ್ಲಿ ನೋಡಿ 26 ಇದೆ ಅಲ್ವಾ, 9/26. ಸೊ ಇಲ್ಲಿ ಸೆಪ್ಟೆಂಬರ್ 26ವರೆಗೂ ಇದು ಆಟೋಮೆಟಿಕ್ಕಾಗಿ ಫ್ಲೋಟ್ ಆಗ್ತಾ ಹೋಯಿತು. ಓಕೆ, ನಾವು ಈಗ ಅಕ್ಟೋಬರಲ್ಲಿ ಇದ್ದೀವಿ. ಅಸ್ಯೂಮ್ ಅಕ್ಟೋಬರಲ್ಲಿ ನಾನು 10,000 ಸೈಡಿಗೆ ತೆಗೆದಿಟ್ಟೆ. ಓಕೆ, ನವಂಬರಲ್ಲಿ ಮೇ ಬಿ ನನಗೆ ಒಂದು ಏನೋ ಬೋನಸ್ ಬಂತು. ಸೊ ನಾನು ಇದಕ್ಕೆ 25,000ನೇ ಆಗ್ಬೋದು. ಓಕೆ, ಡಿಸೆಂಬರಲ್ಲಿ ಮೇ ಬಿ ನನಗೇನೋ ಖರ್ಚಾಯಿತು, ಏನೋ ಮೆಡಿಕಲ್ ಎಮರ್ಜೆನ್ಸಿ, ಏನೋ ಮನೆ ಕಡೆ ಎಮರ್ಜೆನ್ಸಿ. ಸೊ ನನಗೆ ಈ ಕಡೆ ಅಮೌಂಟ್ ಹಾಕೋಕ್ಕಾಗಿಲ್ಲ, 5,000 ಮಾತ್ರ ನಾನು ಈ ಕಡೆ ಹಾಕೋಕ್ಕಾಯಿತು, 5,000 ಅಪ್ಡೇಟ್ ಮಾಡಿ. ಜನವರಿಯಲ್ಲಿ ಮತ್ತೆ 10,000. ಸೊ ಈ ಥರ ನೀವು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋದರೆ ಈ ಡ್ಯಾಶ್ ಬೋರ್ಡ್ ಟ್ಯಾಬಿಗೆ ಬಂದರೆ ಆಟೋಮೆಟಿಕ್ಕಾಗಿ ಗ್ರೀನ್ ಕಲರ್ ಇದೆ ಅಲ್ವಾ, ಇದು ಪ್ರೋಗ್ರೆಸ್ ನಿಮಗೆ ತೋರಿಸ್ತಾ ಹೋಗುತ್ತೆ. ನೀವು ಎಷ್ಟು ನಿಮ್ಮ ಗೋಲ್ ಕಡೆ ಮೂವ್ ಆಗಿದ್ದೀರಾ ಅಂತ. ಈಗ ನೋಡಿ, ಆಲ್ಮೋಸ್ಟ್ ನೀವು 3 months ನಿಮ್ಮ ಗೋಲ್ ಇದೆ ಅಲ್ವಾ 57,000, ಅದಕ್ಕೆ ಆಲ್ಮೋಸ್ಟ್ ನಿಯರ್ ಇದೆ, ರೈಟ್? ಇನ್ನು 7,000 ಅಷ್ಟೇ ಡಿಫ್ರೆನ್ಸ್. ಅಸ್ಯೂಮ್ ನೀವು ಇಲ್ಲಿ ಫೆಬ್ ಮಂತಲ್ಲಿ ಅಗೇನ್ ನಿಮಗೇನೋ ಒಂದು ಲ್ಯಾಟ್ರೇನೋ ಬೋನಸ್ಸೋ ಬಂತು. ಸೊ 15,000 ಇಲ್ಲಿ ಅಪ್ಡೇಟ್ ಮಾಡ್ತೀರಾ. ಮಾರ್ಚಲ್ಲಿ ಅಗೇನ್ ಒಂದು 20,000. ಆದಷ್ಟು ಬೇಗ ನೀವು ಈ ಎಮರ್ಜೆನ್ಸಿ ಫಂಡ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ನೋಡಿ ಈ ಪ್ರೋಗ್ರೆಸ್ ಇವಾಗ ಏನಾಯಿತು, ಆಲ್ಮೋಸ್ಟ್ ನೀವು 3 months ಆಗಸ್ಟ್ನ ಕವರ್ ಮಾಡಿ ಆಯಿತು. ಸೊ ಯು ಹ್ಯಾವ್ ಜಂಪ್ ಟು ದಿ ನೆಕ್ಸ್ಟ್ ಗೋಲ್ 6 months ಅಲ್ವಾ. ಇದೇ ಥರ ನೀವು ಈ ಟ್ರ್ಯಾಕಿಂಗ್ ಶೀಟ್ ಅಪ್ಡೇಟ್ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ನೀವು ನಿಮ್ಮ ಗೋಲ್ಗೆ ಎಷ್ಟು ಹತ್ತಿರ ಇದ್ದೀರಾ ಅಂತ. ಈ ಎಕ್ಸೆಲ್ ಶೀಟಿಂದ ನಿಮಗೊಂದು ಕ್ಲಾರಿಟಿ ಸಿಕ್ತಲ್ವಾ, ಎಷ್ಟು ಅಮೌಂಟ್ನ ನಾವು ಡೈವರ್ಟ್ ಮಾಡಬೇಕು ಟು ಅಕ್ಯುಮುಲೇಟ್ ಯುವರ್ ಎಮರ್ಜೆನ್ಸಿ ಫಂಡ್. ಸೊ ಈ ಶೀಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಡೌನ್ಲೋಡ್ ಮಾಡಿ. ನಿಮ್ಮದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಮೌಂಟ್ ಇದೆಯಲ್ಲ ಅದನ್ನು ಹಾಕಿ ಆ್ಯಂಡ್ ನೋಡಿ ಎಷ್ಟು ಟೈಮ್ ತಗೊಳುತ್ತೆ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಅಕ್ಯುಮುಲೇಟ್ ಮಾಡಲಿಕ್ಕೆ. ಥ್ಯಾಂಕ್ಸ್, ವಿಡಿಯೋ ಆಲ್ರೆಡಿ ನೀವು ಕೊನೆಯವರೆಗೂ ನೋಡ್ತಾ ಇದ್ದೀರಾ. ಸೊ ನಾನಿವಾಗ ನನ್ನ ಸೀಕ್ರೆಟ್ಸ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ರಿಮೆಂಬರ್, ಈ ಎಮರ್ಜೆನ್ಸಿ ಫಂಡ್ ಇದೆ ಅಲ್ವಾ, ನಿಮ್ಮ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಮೌಂಟ್ ಜೊತೆ ಕಂಪೇರ್ ಮಾಡಬೇಡಿ. ದಿಸ್ ಹ್ಯಾಸ್ ಟು ಬಿ ಬಿಲ್ಟ್ ಸಪ್ರೇಟ್ಲಿ. ಟಿಪ್ ನಂಬರ್ 1, ನಿಮಗೆ ಕ್ಲಾರಿಟಿ ಇರಬೇಕು. ನಿಮಗೆ ಎಷ್ಟು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇದೆ, ಆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ನ ನೀವು ಮಲ್ಟಿಪ್ಲೈ ಮಾಡಿದರೆ 5 months 12 monthsಗೆ, ಸೊ ಆ ಫಿಕ್ಸ್ಡ್ ಅಮೌಂಟ್ ಎಷ್ಟು ಅಂತ ನಿಮಗೆ ಒಂದು ಕ್ಲಾರಿಟಿ ಇದ್ದರೆ ತುಂಬ ಒಳ್ಳೆಯದು. ಏನಕ್ಕೆ ನಿಮಗೆ ಗೋಲೇ ಇಲ್ಲ ಅಂದರೆ, ಸೊ ಹೌ ಯು ಗೋನ ರೀಚ್ ದಟ್ ಗೋಲ್? ವೆರಿ ಡಿಫಿಕಲ್ಟ್, ರೈಟ್? ಸೊ ಫಸ್ಟ್ ಟಿಪ್ ಬಂದು ಯು ಶುಡ್ ಹ್ಯಾವ್ ಕ್ಲಾರಿಟಿ. ಟಿಪ್ ನಂಬರ್ 2, ಯು ಶುಡ್ ಹ್ಯಾವ್ ಸೆಕೆಂಡರಿ ಬ್ಯಾಂಕ್ ಅಕೌಂಟ್. ನಿಮ್ಮ ಹತ್ರ ಸೆಕೆಂಡರಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಪ್ಲೀಸ್ ಐ ಹೈಲಿ ರೆಕಮೆಂಡ್ ಒಂದು ಓಪನ್ ಮಾಡಿ. ಒಂದು 500 ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಏನಕ್ಕೆ ಈ ಅಮೌಂಟ್ ನೀವೇನಾದರೂ ಪ್ರೈಮರಿ ಅಕೌಂಟ್ ಅಲ್ಲಿ ಇಟ್ಟರೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಈ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಂದಾಗ ಆ ಅಮೌಂಟ್ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಹೆಂಗೋ ಅಮೌಂಟ್ ಇದೆ ಅಲ್ವಾ, ಸೊ ಲೆಟ್ಸ್ ಯೂಸ್ ಇಟ್.
ಸೊ ಅದಕ್ಕೆ ನಿಮ್ಮ ಹತ್ರ ಸೆಕೆಂಡರಿ ಬ್ಯಾಂಕ್ ಅಕೌಂಟ್ ಇರೋದು ತುಂಬ ಇಂಪಾರ್ಟೆಂಟ್. ಟಿಪ್ ನಂಬರ್ 3, ನೀವು ಆಲ್ರೆಡಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಟಿಲ್ ಯುವರ್ ಎಮರ್ಜೆನ್ಸಿ ಫಂಡ್ ಅಕ್ಯುಮುಲೇಟ್ಸ್. ನನ್ನ ಲಾಸ್ಟ್ ಅಡ್ವೈಸ್ ಏನಂದರೆ ಬಿ ಪೇಷಂಟ್, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಇದು ತುಂಬ ಇಂಪಾರ್ಟೆಂಟ್. ಐ ಹೋಪ್ ಯು ಗಾಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.